Good evening, students. Today in this session, we will solve last problem on estimation of material cost. ಈಗ problems first. The market price of lathe is rupees 1 lakh and discount allowed to distributor is 20% of the market price. It is found that selling expenses cost is 25% of the factory cost. If the material cost, labor cost and factory overhead charges are in the ratio of 1 is to 4 is to 2. What profit is made by the factory on each lathe? Material cost is rupees 8,000. Neglect other overheads. ಈಗ ಪ್ರಾಬ್ಲಮ್ಸ್ ಫಸ್ಟ್ ಬರ್ಕೊಳ್ರಿ. ಲಾಸ್ಟ್ ಪ್ರಾಬ್ಲಮ್. The market price of lathe is rupees 1 lakh. Is rupees 1 lakh. One lakh. Discount allowed to the distributor is 20% of the market price. It is found that the selling expenses cost is 25% of the factory cost. If the material cost labor cost and factory overhead charges are in the ratio of of 1 is to 4 is to 2. What profit is made by the factory on each lathe. The material cost is rupees 8,000
8,000. Neglect other overheads. Neglect other overheads. ಇದು ಮೇ 2013 ಕೇಳಿದ್ದಾರೆ. ಪ್ರಾಬ್ಲಮ್ಸ್ ಫಸ್ಟ್ ಇನ್ನೊಂದ್ಸಲ ನೋಡಿ ಕೇಳ್ರಿ. ದ ಮಾರ್ಕೆಟ್ ಪ್ರೈಸ್ ಆಫ್ ಲೇತ್ ಈಸ್ rupees 1 lakh. Discount allowed to distributor is 20% of the market price. It is found that the selling expenses cost is 25% of the factory cost. If the material cost, labor cost and factory overhead charges are in the ratio of 1:4:2, what profit is made by the factory on each lathe? The material cost is rupees 8,000. Neglect other overheads. ಇದು ಮೇ 2013ನಲ್ಲಿ 2013ನಲ್ಲಿ ಕೇಳಿದ್ದಾರೆ. ಫಸ್ಟ್ ಇದು ಸೊಲ್ಯೂಷನ್. ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. ಸೊಲ್ಯೂಷನ್ ಗಿವನ್, ಸೊಲ್ಯೂಷನ್ ಗಿವನ್. ಈಗ ಫಸ್ಟ್ ಮಾರ್ಕೆಟ್ ಪ್ರೈಸ್ ಆಫ್ ಲೇತ್ ಏನಿದೆ, ಮಾರ್ಕೆಟ್ ಪ್ರೈಸ್ ಆಫ್ ಲೇತ್, ಮಾರ್ಕೆಟ್ ಪ್ರೈಸ್ ಆಫ್ ಲೇತ್ ಈಕ್ವಲ್ಸ್, ಮಾರ್ಕೆಟ್ ಪ್ರೈಸ್ ಆಫ್ ಲೇತ್ ಈಕ್ವಲ್ಸ್ rupees 1 lakh. 1 lakh ಇದೆ, rupees 1 lakh. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಆರ್ ಇದಕ್ಕೆ ಇನ್ನೊಂದು ಹೇಳ್ತೀವಿ, ಮಾರ್ಕೆಟ್ ಪ್ರೈಸ್ ಆಫ್ ಲೇತ್ ಅಂತಲೇ ಹೇಳ್ತೀವಿ, ಆರ್ ಸೆಲ್ಲಿಂಗ್ ಪ್ರೈಸ್ ಆಫ್ ಲೇತ್ ಅಂತಲೇ ಹೇಳ್ತೀವಿ. ಸೆಲ್ಲಿಂಗ್ ಪ್ರೈಸ್ ಆಫ್ ಲೇತ್, ಸೆಲ್ಲಿಂಗ್ ಪ್ರೈಸ್ ಆಫ್ ಲೇತ್ ಎರಡು ಸೇಮೇ. ನೆಕ್ಸ್ಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ? ಡಿಸ್ಕೌಂಟ್ ಲೇತ್ಗೆ ಡಿಸ್ಕೌಂಟ್ ಎಷ್ಟು ಮಾಡಿದ್ದಾರೆ? 20% ಆಫ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ಗಿನ್ನು 20% ಕಮ್ಮಿ ಮಾಡಿದ್ದಾರೆ, ಮಾರ್ಕೆಟ್ ಪ್ರೈಸ್. ನೆಕ್ಸ್ಟ್ ಡಿಸ್ಕೌಂಟ್ ಈಗ ಅದನ್ನು ಡಿಸ್ಕೌಂಟ್ ಮಾಡಿದರೆ ಎಷ್ಟು ಉಳಿತು, ಎಷ್ಟು ನಮಗೆ ಸಿಕ್ಕಂಗಾಗುತ್ತೆ? ಡಿಸ್ಕೌಂಟ್ 20/100. ಪರ್ಸೆಂಟೇಜ್ ಮೀನ್ಸ್ 100 ಇಂಟು ಮಾರ್ಕೆಟ್ ಪ್ರೈಸ್ನಲ್ಲಿ ಎಷ್ಟಿದೆ? 1 lakh ಇದೆ. ನಮ್ಗೆ ಎಷ್ಟಿದೆ? 1 lakh. ನಮಗೆ ಎಷ್ಟು ಸಿಕ್ಕಂಗಾತ್ರು? ಡಿಸ್ಕೌಂಟ್ ನಮ್ಗೆ ಎಷ್ಟು ಹೋದಂಗಾಯ್ತು? ಡಿಸ್ಕೌಂಟ್ 20,000 rupees. 20,000 ಡಿಸ್ಕೌಂಟ್ ಎಷ್ಟು ಆದಂಗಾಯ್ತು? 20,000 ಆಯಿತು. ಡಿಸ್ಕೌಂಟ್ 20,000 ಆಯಿತು. ಆಗ ಸೆಲ್ಲಿಂಗ್ ಪ್ರೈಸ್ ಅವಾಗ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟು? 20% ಅಂತ ಹೇಳಿದ್ದೇನೆ. 20% ಮೀನ್ಸ್ 20/100. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 1 lakh ಇದೆ. ಆವಾಗ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 1 lakh ಇದೆ. ಮೈನಸ್ ಡಿಸ್ಕೌಂಟ್ ಎಷ್ಟು? 20,000. ಇದರಲ್ಲಿ ಇದು ಹೋದರೆ ನಾವು ಎಷ್ಟು ಕೊಂಡ್ಕೊಂಡಂಗಾಗುತ್ತೆ? ಲೇತನ್ನು ಎಷ್ಟು ಕೊಂಡ್ಕೊಂಡಂಗಾಗುತ್ತೆ? 80,000ಗೆ ಕೊಂಡ್ಕೊಂಡಂಗಾಗುತ್ತೆ. 80,000ಗೆ ಕೊಂಡ್ಕೊಂಡಂಗಾಯಿತು. ನೆಕ್ಸ್ಟ್ ಈಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರಾಬ್ಲಮ್ 25% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್ ಅಂತ. ಫ್ಯಾಕ್ಟ್ರಿ ಕಾಸ್ಟ್ 25% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್. 25% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ 25% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಮೆಟೀರಿಯಲ್ ಕಾಸ್ಟ್ ಈಸ್ ಟು ಲೇಬರ್ ಕಾಸ್ಟ್ ಈಸ್ ಟು ಫ್ಯಾಕ್ಟ್ರಿ ಓವರ್ ಹೆಡ್. ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಕಾಸ್ಟ್ ಈಸ್ ಟು ಲೇಬರ್ ಕಾಸ್ಟ್
ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಸೇಮ್ ಅದೇ ಥರನೇ. ಲೇಬರ್ ಕಾಸ್ಟ್ ಈಸ್ ಟು ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟರಿ ಓವರ್ ಹೆಡ್, ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಾಗುತ್ತೆ? ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 1 ಈಸ್ ಟು ಲೇಬರ್ ಕಾಸ್ಟ್ ಎಷ್ಟು? 4 ಈಸ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ಸ್ 2. ಈಗ ನೆಕ್ಸ್ಟ್, ಈಗ ಮೆಟೀರಿಯಲ್ ಕಾಸ್ಟನ್ನು ನಾವು ಇದು ಮಾಡಿರಿ. ಮೆಟೀರಿಯಲ್ ಕಾಸ್ಟ್ ಈಕ್ವಲ್ಸ್ 8000. ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ಮೆಟೀರಿಯಲ್ ಕಾಸ್ಟ್ ಈಸ್ ಈಕ್ವಲ್ ಟು 8000 ಇಂಟು ಮೆಟೀರಿಯಲ್ ಕಾಸ್ಟ್ ಪರ್ಸೆಂಟ್ 1:4 ಅಂದರೆ 1 ಅಂದರೆ ಇಂಟು ಮಲ್ಟಿಪ್ಲೈ ಮಾಡಿದರೆ ಅಲ್ಲಿ ಎಷ್ಟಾಗುತ್ತೆ? ₹8,000 ಆಯಿತು. ₹8,000 ಆಯಿತು. ನೆಕ್ಸ್ಟ್ ಲೇಬರ್ ಕಾಸ್ಟ್ ಈಕ್ವಲ್ಸ್ ಎಷ್ಟಿದೆ? 8,000 ಇಂಟು ಇಲ್ಲಿ ಎಷ್ಟಿದೆ? ಲೇಬರ್ ಕಾಸ್ಟ್ 1:4:2 ಅಂದರೆ ಲೇಬರ್ ಕಾಸ್ಟ್ ಎಷ್ಟಿದೆ? 4 ಇಂಟು 4 ಇಸ್ ಈಕ್ವಲ್ ಟು ₹32,000. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಈಕ್ವಲ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಿದೆ? 8,000 ಮೆಟೀರಿಯಲ್ ಕಾಸ್ಟನ್ನು ಇಂಟು ಫ್ಯಾಕ್ಟ್ರಿ ಓವರ್ ಹೆಡ್ನಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈಸ್ ಈಕ್ವಲ್ ಟು ಅಲ್ಲಿಗೆ ಎಷ್ಟಾಗುತ್ತೆ? ₹16,000. ಇಲ್ಲಿಗೆ ನಮಗೆ ಎಲ್ಲದೂ ಸಿಕ್ತು. ಮೆಟೀರಿಯಲ್ ಕಾಸ್ಟ್ ಎಷ್ಟಾಯಿತು, ಲೇಬರ್ ಕಾಸ್ಟ್ ಎಷ್ಟಾಯಿತು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಾಯಿತು ಅನ್ನೋದು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಪ್ರೈಮ್, ನಮಗೀಗ ಪ್ರಾಬ್ಲಮ್ನಲ್ಲಿ ಒಂದೊಂದೇ ಮಾಡ್ಕೊಂತ ಹೋಗೋಣ. ಈಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಏನಪ್ಪ? ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? 8,000 ಪ್ಲಸ್ ಲೇಬರ್ ಕಾಸ್ಟ್ ಈಸ್ ಈಕ್ವಲ್ ಟು 32,000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು? 0. ಪ್ರಾಬ್ಲಮ್ನಲ್ಲಿ ಕೊಟ್ಟಲ್ಲ 0 ಅಂತ ತೊಗೊಳ್ರಿ. ಅಲ್ಲಿ ಎಷ್ಟಾಗುತ್ತೆ? ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಪ್ರೈಮ್ ಕಾಸ್ಟ್ ಈಕ್ವಲ್ಸ್ 40,000 ₹40,000 ಆಗುತ್ತೆ. 40,000. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಆದಮೇಲೆ ನೆಕ್ಸ್ಟು ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಏನಪ್ಪ ಪ್ರಾಬ್ಲಮ್? ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ಓವರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ? ಪ್ರೈಮ್ ಕಾಸ್ಟ್ ಎಷ್ಟು ನಾವು ಕಂಡುಹಿಡಿದೀವಿ? ಪ್ರೈಮ್ ಕಾಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಪ್ರೈಮ್ ಕಾಸ್ಟ್ ಎಷ್ಟು ಬಂತು? 40,000 ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಪ್ರಾಬ್ಲಮ್ನಲ್ಲಿ ನೀವು ಮಾಡಿದರೆ ಫ್ಯಾಕ್ಟ್ರಿ 16,000 ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಾಗುತ್ತೆ ಅವರಿಗೆ? ₹56,000. ನೆಕ್ಸ್ಟ್ ಆಫೀಸ್ ಕಾಸ್ಟ್. ನಿಮಗೆ ಗೊತ್ತಿದೆ ಆಫೀಸ್ ಕಾಸ್ಟ್ ಅಂದರೆ ಏನು ಅಂತ. ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆರ್ ಓವರ್ ಆಫೀಸ್ ಆನ್ ಕಾಸ್ಟ್ ಅಂತಲೂ ಹೇಳ್ತೀವಿ ಇದಕ್ಕೆ. ಆಫೀಸ್ ಆನ್ ಕಾಸ್ಟ್ ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ? ₹56,000.
56,000 ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆರ್ ಆಫೀಸ್ ಆನ್ ಕಾಸ್ಟ್ 0. ಪ್ರಾಬ್ಲಮ್ ಇಲ್ಲಿ ಕೊಟ್ಟಲ್ಲ 0 ಅಂತ ತೊಗೊಳ್ರಿ. ಆಫೀಸ್ ಕಾಸ್ಟ್ ಎಷ್ಟಾಗುತ್ತೆ ಅವಾಗ? ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ರುಪೀಸ್ 56,000. ನೆಕ್ಸ್ಟ್ ಆಫೀಸ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು? ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ಆರ್ ಓವರ್ ಆರ್. ಸೆಲ್ಲಿಂಗ್ ಆನ್ ಕಾಸ್ಟ್ ಅಂದ್ರೂ ಒಂದೇ, ಸೆಲ್ಲಿಂಗ್ ಆನ್ ಕಾಸ್ಟ್ ಆರ್ ಓವರ್ ಆರ್. ಸೆಲ್ಲಿಂಗ್ ಓವರ್ಹೆಡ್. ಟೋಟಲ್ ಕಾಸ್ಟ್ ಈಕ್ವಲ್ಸ್ ಆಫೀಸ್ ಕಾಸ್ಟ್ ಎಷ್ಟಿದೆ? 56,000 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು 25% ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈಕ್ವಲ್ಸ್ 25% ಆಫ್ ಫ್ಯಾಕ್ಟ್ರಿ ಕಾಸ್ಟ್. 56,000 plus 25%. 25 divided by percentage means 100 into ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಬಂದಿದೆ ಪ್ರಾಬ್ಲಮ್ನಲ್ಲಿ? ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿದ್ವಿ ನಾವು 56,000. ಅಲ್ಲಿ ಎಷ್ಟಾಯ್ತು? ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅವಾಗ? ಟೋಟಲ್ ಕಾಸ್ಟ್ ಈಕ್ವಲ್ಸ್ ಎಷ್ಟಾಗುತ್ತೆ ಅಲ್ಲಿಗೆ? 70,000 rupees. 70,000. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಏನು? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ ನೀವು ಕಂಡುಹಿಡಿದಿರಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 80,000. ನಾವು ಸ್ಟಾರ್ಟಿಂಗ್ಗೆ ಕಂಡುಹಿಡಿದ್ವಿ 80,000 ಈಕ್ವಲ್ಸ್ ಟೋಟಲ್ ಕಾಸ್ಟ್ ಎಷ್ಟಿದೆ? 70,000 ಪ್ಲಸ್ ಪ್ರಾಫಿಟ್. ನಮಗೆ ಬೇಕಾಗಿರೋದು ಪ್ರಾಫಿಟ್ ಆರ್ ಲಾಸ್. ಈಗ ಪ್ರಾಫಿಟ್ ಈಕ್ವಲ್ಸ್ 80,000 minus 70,000 is equal to profit per lathe is equal to profit ಎಷ್ಟಾಯ್ತು? Profit equals rupees 10,000 is equal to 10,000. ಎಷ್ಟು? 10,000 ನಮಗೆ ಪ್ರಾಫಿಟ್ ಸಿಕ್ತು. ಇಲ್ಲಿಗೆ ಮೆಟೀರಿಯಲ್ ಆನ್ ಕಾಸ್ಟ್ ಇಲ್ಲಿಗೆ ಮುಗೀತು. ಎಸ್ಟಿಮೇಷನ್ ಆಫ್ ಮೆಟೀರಿಯಲ್ ಕಾಸ್ಟ್ ಮುಗೀತು. ಈಗ ನೆಕ್ಸ್ಟ್ ಮೆನ್ಸುರೇಷನ್ ಪ್ರಾಬ್ಲಮ್ಸ್. ಮೆನ್ಸುರೇಷನ್ ಸ್ಟಾರ್ಟ್ ಮಾಡ್ತೀನಿ. ಮೆನ್ಸುರೇಷನ್ ಅಂದ್ರೇನು? ನೆಕ್ಸ್ಟ್ ಅದರಲ್ಲಿ ಫಾರ್ಮುಲಾಸ್ ಬರ್ತವೆ. ಫಾರ್ಮುಲಾಸ್ ಎಲ್ಲವೂ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಫಸ್ಟ್ ಮೆನ್ಸುರೇಷನ್ ಅಂದ್ರೇನು? ಮೆನ್ಸುರೇಷನ್ ಆದಮೇಲೆ ನೆಕ್ಸ್ಟ್ ಫಾರ್ಮುಲಾಸ್ ಬರ್ತವೆ. ಫಾರ್ಮುಲಾಸ್ ಅದರಲ್ಲಿ ರೆಕ್ಟ್ಯಾಂಗಲ್ ಏನು ಫಾರ್ಮುಲಾ, ಸ್ಕ್ವಯರ್ ಒಂದು ಫಾರ್ಮುಲಾ, ಪ್ಯಾರಲೋಗ್ರಾಮ್ ಫಾರ್ಮುಲಾ, ಟ್ರಯಾಂಗಲ್, ಹೆಕ್ಸಾಗನ್, ನೆಕ್ಸ್ಟು ಎನಿ ರೆಗ್ಯುಲರ್ ಪಾಲಿಗನ್, ಟ್ರೆಪೀಸಿಯಂ, ಸರ್ಕಲ್, ಸೆಕ್ಟರ್, ಫಿಲೆಟ್, ಎಲಿಪ್ಸ್, ಸೆಗ್ಮೆಂಟ್ ಆಫ್ ಎ ಸರ್ಕಲ್, ನೆಕ್ಸ್ಟು ರೆಕ್ಟ್ಯಾಂಗ್ಯುಲರ್ ಸಾಲಿಡ್ಸ್, ನೆಕ್ಸ್ಟ್ ಸ್ಪಿಯರ್, ಹಾಲೋ ಸ್ಪಿಯರ್, ಸೆಗ್ಮೆಂಟ್ ಆಫ್ ಎ ಸ್ಪಿಯರ್, ಪಿರಮಿಡ್ ಆಫ್ ಕೋನ್, ನೆಕ್ಸ್ಟ್ ವೆಡ್ಜ್. ಇಷ್ಟು ಫಾರ್ಮುಲಾಸ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಫಾರ್ಮುಲಾ. ನೆಕ್ಸ್ಟ್ ಇನ್ನೊಂದು ಯಾವುದು? ಟ್ರಯಾಂಗ್ಯುಲರ್ ಪ್ರಿಸಮ್ಮು,
ನೆಕ್ಸ್ಟ್ ಫ್ರಸ್ಟಮ್ ಆಫ್ ಪಿರಮಿಡ್ ಆ್ಯಂಡ್ ಕೋನು, ಫ್ರಸ್ಟಮ್ ಆಫ್ ಕೋನ್ ಮತ್ತು ಫ್ರಸ್ಟಮ್ ಆಫ್ ಪಿರಮಿಡ್, ಸರ್ಕ್ಯುಲರ್ ರಿಂಗು, ಸ್ಪೆರಿಕಲ್ ಸೆಕ್ಟರು, ಸ್ಪೆರಿಕಲ್ ಝೋನ್. ಇಷ್ಟು ಫಾರ್ಮುಲಾಸ್ ನಿಮಗೆ ನೆನಪಿದ್ರೆ ಮಾತ್ರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇದಾಗುತ್ತೆ. ಇದು ಮೆನ್ಸುರೇಷನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾತ್ರ ನೀವು ನಾನೇನು ಫಾರ್ಮುಲಾಸ್ ಕೊಟ್ಟಿದ್ದೀನೋ ಆ ಫಾರ್ಮುಲಾಸ್ ಎಲ್ಲವನ್ನು ಬರ್ಕೋಬೇಕು. ಇದು ಥ್ಯಾಂಕ್ ಯು.